ಧರ್ಮಸ್ಥಳ ಶವ ಹೂತಿಟ್ಟ ಕೇಸ್ ಸದ್ಯಕ್ಕೆ ತಣ್ಣಗಾಗಿತ್ತು. ಇದೀಗ ವಿಠಲಗೌಡ ಕೊಟ್ಟ ಆ ಒಂದು ಹೇಳಿಕೆ ಬುರ್ಡೆ ಕೇಸ್ಗೆ ಮತ್ತೆ ಜೀವ ನೀಡಿದೆ. ಬಂಗ್ಲೆಗುಡ್ಡದಲ್ಲಿ ಮತ್ತೆ ಉತ್ಖನನ ಕಾರ್ಯ ನಡೆಯುತ್ತಾ ಅನ್ನೋ ಪ್ರಶ್ನೆ ಮೂಡಿದೆ. ಎಸ್ಐಟಿ ಅಧಿಕಾರಿಗಳ ಮುಂದಿನ ನಡೆ ಕುತೂಹಲ ಹೆಚ್ಚಿಸಿದೆ. ಇಂದಿನಿಂದ ಮತ್ತೆ ಶುರುವಾಗುತ್ತಾ ಸಮಾಧಿ ಉತ್ಖನನ. ಬಂಗ್ಲೆಗುಡ್ಡದಲ್ಲಿ ನಡೆಯುತ್ತಾ ಕಾರ್ಯಾಚರಣೆ. ರಾಜ್ಯ ಮಾತ್ರವಲ್ಲ, ದೇಶಾದ್ಯಂತ ಭಾರಿ ಕುತೂಹಲ ಮೂಡಿಸಿದ್ದ ಧರ್ಮಸ್ಥಳ ಸಮಾಧಿ ಶೋಧ ಕಾರ್ಯ ಬರೋಬ್ಬರಿ 17 ಪಾಯಿಂಟ್ಗಳಲ್ಲಿ ಉತ್ಖನನ ಕಾರ್ಯ ನಡೆದು ಒಂದು ಹಂತಕ್ಕೆ ನಿಂತಿತ್ತು. ಬುರುಡೆ ಮ್ಯಾನ್ ಹೇಳಿದ ಕಡೆಯಲ್ಲೆಲ್ಲ ಆಗಿದ್ರೂ ಬರೀ ಮಣ್ಣು ಸಿಕ್ಕಿತ್ತು. ಬಳಿಕ ಚಿನ್ನಯ್ಯನ ಅರೆಸ್ಟ್ ಕೂಡ ಆಗಿತ್ತು. ಇದೀಗ ಮತ್ತೆ ಉತ್ಖನನ ಶುರುವಾಗುತ್ತಾ ಎಂಬ ಪ್ರಶ್ನೆ ಉದ್ಭವವಾಗಿದೆ. ಅದಕ್ಕೆ ಕಾರಣ ಸೌಜನ್ಯ ಮಾವ ವಿಠಲಗೌಡ ಕೊಟ್ಟ ಈ ಒಂದು ಹೇಳಿಕೆ. ಬಂಗ್ಲೆಗುಡ್ಡೆಗೆ 2 ಸಲ ಕರ್ಕೊಂಡು ಹೋಗಿದ್ದಾರೆ. ಮಾಜಾರಿಗೆ ಒಂದು ಸ್ಪಾಟ್ ಮಾಜಾರಿಗೆ ಕರ್ಕೊಂಡು ಹೋಗುವ ವೇಳೆಯಲ್ಲಿ ಅಲ್ಲೇ ಒಂದು 3 ಮನುಷ್ಯರ ಕಲೆಬರವು ಸಿಗುತ್ತೆ. ಅಲ್ಲಿ ಪಕ್ಕದ ಒಂದು 10 ಫೀಟ್ ಅಲ್ಲಿ. ನಂತರ 2ನೇ ಸ್ಥಳ ಮಾಜಾರಕ್ಕೆ ಹೋಗುವಾಗ ಕೆಳಗಡೆ ಎಣ್ಣೆಗಳ ರಾಶಿ ನಮ್ ಕಣ್ಣಿಗೆ ಕಾಣುವಂತೊಂದು ಒಂದು 5 ನನ್ನ ಕಣ್ಣಿಗೆ ಕಾಣಿದೆ. ಕೇಳಿಸಿಕೊಂಡ್ರ ವಿಠಲಗೌಡ ನೀಡಿದ ಇದೇ ಹೇಳಿಕೆ ಈಗ ಮತ್ತೆ ಉತ್ಖನನ ಕಾರ್ಯ ನಡೆಯುತ್ತಾ ಎಂಬ ಪ್ರಶ್ನೆಯನ್ನ ಸೃಷ್ಟಿಸಿದೆ. ಎಸ್ಐಟಿ ವಿಚಾರಣೆ ನಡೆಯುತ್ತಿರುವಾಗಲೇ ವಿಡಿಯೋ ಹೇಳಿಕೆ ರಿಲೀಸ್ ಮಾಡಿದ ಸೌಜನ್ಯ ಮಾವ ಚಿನ್ನಯ್ಯ ಹೇಳಿದ್ದು 100ಕ್ಕೆ 100 ಸತ್ಯ. ಧರ್ಮಸ್ಥಳದಲ್ಲಿ ಹೆಣಗಳ ರಾಶಿಯೇ ಸಿಕ್ಕಿದೆ ಎಂದು ಬಿಗ್ ಬಾಂಬ್ ಸಿಡಿಸಿದ್ರು. ಧರ್ಮಸ್ಥಳ ಗ್ರಾಮದ ಬಂಗ್ಲೆಗುಡ್ಡಕ್ಕೆ ಸ್ಥಳ ಮಹಾಜರಿಗೆ ಹೋದಾಗ 5-6 ಅಸ್ಥಿ ಪಂಜರಗಳು ಸಿಕ್ಕಿವೆ ಎಂದು ಸ್ಫೋಟಕ ಹೇಳಿಕೆ ನೀಡಿದ್ರು. ಇದೇ ಹೇಳಿಕೆ ಈಗ ಬುರುಡೆ ಕೇಸ್ಗೆ ಮತ್ತೆ ಜೀವ ಬರುವಂತೆ ಮಾಡಿದೆ. ಇಂದು ಬಂಗ್ಲೆಗುಡ್ಡಕ್ಕೆ ಎಸ್ಐಟಿ ಟೀಮ್. ಸೌಜನ್ಯ ಮಾವ ವಿಠಲಗೌಡ ನೀಡಿದ ಹೇಳಿಕೆ ಈಗ ಸಂಚಲನ ಸೃಷ್ಟಿಸಿದೆ. ಎಸ್ಐಟಿ ಪೊಲೀಸರಿಗೂ ತಲೆನೋವಾಗಿದೆ. ಹೀಗಾಗಿ ಇಂದು ಎಸ್ಐಟಿ ಅಧಿಕಾರಿಗಳು ಬಂಗ್ಲೆಗುಡ್ಡಕ್ಕೆ ತೆರಳುವ ಸಾಧ್ಯತೆ ಇದೆ. ವಿಠಲಗೌಡ ತೋರಿಸಿದ್ದಾನೆ ಎನ್ನಲಾದ ಅಸ್ಥಿಪಂಜರ ಸಂಗ್ರಹಣೆ ಮಾಡಿಕೊಳ್ಳುವ ಸಾಧ್ಯತೆಯೂ ಇದೆ. ಒಂದು ವೇಳೆ ಮೇಲಾಧಿಕಾರಿಗಳು ಸೂಚಿಸಿದ್ರೆ ಉತ್ಖನನ ಕಾರ್ಯ ನಡೆದ್ರೂ ಆಶ್ಚರ್ಯವಿಲ್ಲ. ರಹಸ್ಯ ಭೇದಿಸಲು ನಡೆದಿದೆ ಹೈ ವೋಲ್ಟೇಜ್ ಸಭೆ. ಇನ್ನು ನಿನ್ನೆ ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆದಿದೆಯಂತೆ. ಸಭೆಯಲ್ಲಿ ವಿಠಲಗೌಡ ಹೇಳಿಕೆ ಹಾಗೂ ಬಂಗ್ಲೆಗುಡ್ಡದಲ್ಲಿ ನಡೆಯಬೇಕಾದ ಮುಂದಿನ ಕಾರ್ಯಾಚರಣೆ ಬಗ್ಗೆ ಚರ್ಚೆ ನಡೆಸಿದ್ದಾರಂತೆ. ಒಂದೊಮ್ಮೆ ಬಂಗ್ಲೆಗುಡ್ಡದಲ್ಲಿ ಉತ್ಖನನ ಕಾರ್ಯಾಚರಣೆ ನಡೆಸಬೇಕಾದ್ರೆ ಕಾರ್ಮಿಕರು ಸೇರಿ ಎಲ್ಲಾ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆಯಂತೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಧರ್ಮಸ್ಥಳ ಶವ ಹೂತಿಟ್ಟ ಕೇಸ್ ಸದ್ಯಕ್ಕೆ ತಣ್ಣಗಾಗಿತ್ತು. ಇದೀಗ ವಿಠಲಗೌಡ ಕೊಟ್ಟ ಆ ಒಂದು ಹೇಳಿಕೆ ಬುರ್ಡೆ ಕೇಸ್ಗೆ ಮತ್ತೆ ಜೀವ ನೀಡಿದೆ. ಬಂಗ್ಲೆಗುಡ್ಡದಲ್ಲಿ ಮತ್ತೆ ಉತ್ಖನನ ಕಾರ್ಯ ನಡೆಯುತ್ತಾ ಅನ್ನೋ ಪ್ರಶ್ನೆ ಮೂಡಿದೆ. ಎಸ್ಐಟಿ ಅಧಿಕಾರಿಗಳ ಮುಂದಿನ ನಡೆ ಕುತೂಹಲ ಹೆಚ್ಚಿಸಿದೆ. ಇಂದಿನಿಂದ ಮತ್ತೆ ಶುರುವಾಗುತ್ತಾ ಸಮಾಧಿ ಉತ್ಖನನ. ಬಂಗ್ಲೆಗುಡ್ಡದಲ್ಲಿ ನಡೆಯುತ್ತಾ ಕಾರ್ಯಾಚರಣೆ. ರಾಜ್ಯ ಮಾತ್ರವಲ್ಲ, ದೇಶಾದ್ಯಂತ ಭಾರಿ ಕುತೂಹಲ ಮೂಡಿಸಿದ್ದ ಧರ್ಮಸ್ಥಳ ಸಮಾಧಿ ಶೋಧ ಕಾರ್ಯ ಬರೋಬ್ಬರಿ 17 ಪಾಯಿಂಟ್ಗಳಲ್ಲಿ ಉತ್ಖನನ ಕಾರ್ಯ ನಡೆದು ಒಂದು ಹಂತಕ್ಕೆ ನಿಂತಿತ್ತು. ಬುರುಡೆ ಮ್ಯಾನ್ ಹೇಳಿದ ಕಡೆಯಲ್ಲೆಲ್ಲ ಆಗಿದ್ರೂ ಬರೀ ಮಣ್ಣು ಸಿಕ್ಕಿತ್ತು. ಬಳಿಕ ಚಿನ್ನಯ್ಯನ ಅರೆಸ್ಟ್ ಕೂಡ ಆಗಿತ್ತು. ಇದೀಗ ಮತ್ತೆ ಉತ್ಖನನ ಶುರುವಾಗುತ್ತಾ ಎಂಬ ಪ್ರಶ್ನೆ ಉದ್ಭವವಾಗಿದೆ. ಅದಕ್ಕೆ ಕಾರಣ ಸೌಜನ್ಯ ಮಾವ ವಿಠಲಗೌಡ ಕೊಟ್ಟ ಈ ಒಂದು ಹೇಳಿಕೆ. ಬಂಗ್ಲೆಗುಡ್ಡೆಗೆ 2 ಸಲ ಕರ್ಕೊಂಡು ಹೋಗಿದ್ದಾರೆ. ಮಾಜಾರಿಗೆ ಒಂದು ಸ್ಪಾಟ್ ಮಾಜಾರಿಗೆ ಕರ್ಕೊಂಡು ಹೋಗುವ ವೇಳೆಯಲ್ಲಿ ಅಲ್ಲೇ ಒಂದು 3 ಮನುಷ್ಯರ ಕಲೆಬರವು ಸಿಗುತ್ತೆ. ಅಲ್ಲಿ ಪಕ್ಕದ ಒಂದು 10 ಫೀಟ್ ಅಲ್ಲಿ. ನಂತರ 2ನೇ ಸ್ಥಳ ಮಾಜಾರಕ್ಕೆ ಹೋಗುವಾಗ ಕೆಳಗಡೆ ಎಣ್ಣೆಗಳ ರಾಶಿ ನಮ್ ಕಣ್ಣಿಗೆ ಕಾಣುವಂತೊಂದು ಒಂದು 5 ನನ್ನ ಕಣ್ಣಿಗೆ ಕಾಣಿದೆ. ಕೇಳಿಸಿಕೊಂಡ್ರ ವಿಠಲಗೌಡ ನೀಡಿದ ಇದೇ ಹೇಳಿಕೆ ಈಗ ಮತ್ತೆ ಉತ್ಖನನ ಕಾರ್ಯ ನಡೆಯುತ್ತಾ ಎಂಬ ಪ್ರಶ್ನೆಯನ್ನ ಸೃಷ್ಟಿಸಿದೆ. ಎಸ್ಐಟಿ ವಿಚಾರಣೆ ನಡೆಯುತ್ತಿರುವಾಗಲೇ ವಿಡಿಯೋ ಹೇಳಿಕೆ ರಿಲೀಸ್ ಮಾಡಿದ ಸೌಜನ್ಯ ಮಾವ ಚಿನ್ನಯ್ಯ ಹೇಳಿದ್ದು 100ಕ್ಕೆ 100 ಸತ್ಯ.
ಧರ್ಮಸ್ಥಳದಲ್ಲಿ ಹೆಣಗಳ ರಾಶಿಯೇ ಸಿಕ್ಕಿದೆ ಎಂದು ಬಿಗ್ ಬಾಂಬ್ ಸಿಡಿಸಿದ್ರು. ಧರ್ಮಸ್ಥಳ ಗ್ರಾಮದ ಬಂಗ್ಲೆಗುಡ್ಡಕ್ಕೆ ಸ್ಥಳ ಮಹಾಜರಿಗೆ ಹೋದಾಗ 5-6 ಅಸ್ಥಿ ಪಂಜರಗಳು ಸಿಕ್ಕಿವೆ ಎಂದು ಸ್ಫೋಟಕ ಹೇಳಿಕೆ ನೀಡಿದ್ರು. ಇದೇ ಹೇಳಿಕೆ ಈಗ ಬುರುಡೆ ಕೇಸ್ಗೆ ಮತ್ತೆ ಜೀವ ಬರುವಂತೆ ಮಾಡಿದೆ. ಇಂದು ಬಂಗ್ಲೆಗುಡ್ಡಕ್ಕೆ ಎಸ್ಐಟಿ ಸೌಜನ್ಯ ಮಾವ ವಿಠಲ್ ಗೌಡ ನೀಡಿದ ಹೇಳಿಕೆ ಈಗ ಸಂಚಲನ ಸೃಷ್ಟಿಸಿದೆ. ಎಸ್ಐಟಿ ಪೊಲೀಸರಿಗೂ ತಲೆನೋವಾಗಿದೆ. ಹೀಗಾಗಿ ಇಂದು ಎಸ್ಐಟಿ ಅಧಿಕಾರಿಗಳು ಬಂಗ್ಲೆಗುಡ್ಡಕ್ಕೆ ತೆರಳುವ ಸಾಧ್ಯತೆ ಇದೆ. ವಿಠಲಗೌಡ ತೋರಿಸಿದ್ದಾನೆ ಎನ್ನಲಾದ ಅಸ್ಥಿಪಂಜರ ಸಂಗ್ರಹಣೆ ಮಾಡಿಕೊಳ್ಳುವ ಸಾಧ್ಯತೆಯೂ ಇದೆ. ಒಂದು ವೇಳೆ ಮೇಲಾಧಿಕಾರಿಗಳು ಸೂಚಿಸಿದ್ರೆ ಉತ್ಖನನ ಕಾರ್ಯ ನಡೆದರೂ ಆಶ್ಚರ್ಯವಿಲ್ಲ. ರಹಸ್ಯ ಭೇದಿಸಲು ನಡೆದಿದೆ ಹೈ ವೋಲ್ಟೇಜ್ ಸಭೆ. ಇನ್ನು ನಿನ್ನೆ ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆದಿದೆ ಅಂತ. ಸಭೆಯಲ್ಲಿ ವಿಠಲ್ ಗೌಡ ಹೇಳಿಕೆ ಹಾಗೂ ಬಂಗ್ಲೆಗುಡ್ಡದಲ್ಲಿ ನಡೆಯಬೇಕಾದ ಮುಂದಿನ ಕಾರ್ಯಾಚರಣೆ ಬಗ್ಗೆ ಚರ್ಚೆ ನಡೆಸಿದ್ದಾರಂತೆ. ಒಂದೊಮ್ಮೆ ಬಂಗ್ಲೆಗುಡ್ಡದಲ್ಲಿ ಉತ್ಖನನ ಕಾರ್ಯಾಚರಣೆ ನಡೆಸಬೇಕಾದ್ರೆ ಕಾರ್ಮಿಕರು ಸೇರಿ ಎಲ್ಲಾ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆಯಂತೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಧರ್ಮಸ್ಥಳ ಶವ ಹೂತಿಟ್ಟ ಕೇಸ್ ಸದ್ಯಕ್ಕೆ ತಣ್ಣಗಾಗಿತ್ತು. ಇದೀಗ ವಿಠಲಗೌಡ ಕೊಟ್ಟ ಆ ಒಂದು ಹೇಳಿಕೆ ಬುರ್ಡೆ ಕೇಸ್ಗೆ ಮತ್ತೆ ಜೀವ ನೀಡಿದೆ. ಬಂಗ್ಲೆಗುಡ್ಡದಲ್ಲಿ ಮತ್ತೆ ಉತ್ಖನನ ಕಾರ್ಯ ನಡೆಯುತ್ತಾ ಅನ್ನೋ ಪ್ರಶ್ನೆ ಮೂಡಿದೆ. ಎಸ್ಐಟಿ ಅಧಿಕಾರಿಗಳ ಮುಂದಿನ ನಡೆ ಕುತೂಹಲ ಹೆಚ್ಚಿಸಿದೆ. ಇಂದಿನಿಂದ ಮತ್ತೆ ಶುರುವಾಗುತ್ತಾ ಸಮಾಧಿ ಉತ್ಖನನ. ಬಂಗ್ಲೆಗುಡ್ಡದಲ್ಲಿ ನಡೆಯುತ್ತಾ ಕಾರ್ಯಾಚರಣೆ. ರಾಜ್ಯ ಮಾತ್ರವಲ್ಲ, ದೇಶಾದ್ಯಂತ ಭಾರಿ ಕುತೂಹಲ ಮೂಡಿಸಿದ್ದ ಧರ್ಮಸ್ಥಳ ಸಮಾಧಿ ಶೋಧ ಕಾರ್ಯ ಬರೋಬ್ಬರಿ 17 ಪಾಯಿಂಟ್ಗಳಲ್ಲಿ ಉತ್ಖನನ ಕಾರ್ಯ ನಡೆದು ಒಂದು ಹಂತಕ್ಕೆ ನಿಂತಿತ್ತು. ಬುರುಡೆ ಮ್ಯಾನ್ ಹೇಳಿದ ಕಡೆಯಲ್ಲೆಲ್ಲ ಆಗಿದ್ರು ಬರೀ ಮಣ್ಣು ಸಿಕ್ಕಿತ್ತು. ಬಳಿಕ ಚಿನ್ನಯ್ಯನ ಅರೆಸ್ಟ್ ಕೂಡ ಆಗಿತ್ತು. ಇದೀಗ ಮತ್ತೆ ಉತ್ಖನನ ಶುರುವಾಗುತ್ತಾ ಎಂಬ ಪ್ರಶ್ನೆ ಉದ್ಭವವಾಗಿದೆ. ಅದಕ್ಕೆ ಕಾರಣ ಸೌಜನ್ಯ ಮಾವ ವಿಠಲಗೌಡ ಕೊಟ್ಟ ಈ ಒಂದು ಹೇಳಿಕೆ. ಬಂಗ್ಲೆಗುಡ್ಡೆಗೆ 2 ಸಲ ಕರ್ಕೊಂಡು ಹೋಗಿದ್ದಾರೆ ಮಾಜರಿಗೆ, ಒಂದು ಸ್ಪಾಟ್ ಮಾಜರಿಗೆ. ಕರ್ಕೊಂಡು ಹೋಗುವ ವೇಳೆಯಲ್ಲಿ ಅಲ್ಲೇ ಒಂದು 3 ಮನುಷ್ಯರ ಕಲೆಬರವು ಸಿಗುತ್ತೆ ಅಲ್ಲೇ ಪಕ್ಕದ ಒಂದು 10 ಫೀಟ್ ಅಲ್ಲಿ. ನಂತರ 2ನೇ ಸಲ ಮಾಜರಕ್ಕೆ ಹೋಗುವಾಗ ಕೆಳಗಡೆ ಎಣ್ಣೆಗಳ ರಾಶಿ ನಮ್ ಕಣ್ಣಿಗೆ ಕಾಣುವಂತ ಒಂದು 5 ನನ್ನ ಕಣ್ಣಿಗೆ ಕಾಣಿದೆ. ಕೇಳಿಸಿಕೊಂಡ್ರ ವಿಠಲ್ ಗೌಡ ನೀಡಿದ ಇದೇ ಹೇಳಿಕೆ ಈಗ ಮತ್ತೆ ಉತ್ಖನನ ಕಾರ್ಯ ನಡೆಯುತ್ತಾ ಎಂಬ ಪ್ರಶ್ನೆಯನ್ನ ಸೃಷ್ಟಿಸಿದೆ. ಎಸ್ಐಟಿ ವಿಚಾರಣೆ ನಡೆಯುತ್ತಿರುವಾಗಲೇ ವಿಡಿಯೋ ಹೇಳಿಕೆ ರಿಲೀಸ್ ಮಾಡಿದ ಸೌಜನ್ಯ ಮಾವ ಚಿನ್ನಯ್ಯ ಹೇಳಿದ್ದು 100ಕ್ಕೆ 100 ಸತ್ಯ. ಧರ್ಮಸ್ಥಳದಲ್ಲಿ ಹೆಣಗಳ ರಾಶಿಯೇ ಸಿಕ್ಕಿದೆ ಎಂದು ಬಿಗ್ ಬಾಂಬ್ ಸಿಡಿಸಿದ್ರು. ಧರ್ಮಸ್ಥಳ ಗ್ರಾಮದ ಬಂಗ್ಲೆಗುಡ್ಡಕ್ಕೆ ಸ್ಥಳ ಮಹಾಜರಿಗೆ ಹೋದಾಗ 5-6 ಅಸ್ಥಿ ಪಂಜರಗಳು ಸಿಕ್ಕಿವೆ ಎಂದು ಸ್ಫೋಟಕ ಹೇಳಿಕೆ ನೀಡಿದ್ರು. ಇದೇ ಹೇಳಿಕೆ ಈಗ ಬುರುಡೆ ಕೇಸ್ಗೆ ಮತ್ತೆ ಜೀವ ಬರುವಂತೆ ಮಾಡಿದೆ. ಇಂದು ಬಂಗ್ಲೆಗುಡ್ಡಕ್ಕೆ ಎಸ್ಐಟಿ ಸೌಜನ್ಯ ಮಾವ ವಿಠಲ್ ಗೌಡ ನೀಡಿದ ಹೇಳಿಕೆ ಈಗ ಸಂಚಲನ ಸೃಷ್ಟಿಸಿದೆ. ಎಸ್ಐಟಿ ಪೊಲೀಸರಿಗೂ ತಲೆನೋವಾಗಿದೆ. ಹೀಗಾಗಿ ಇಂದು ಎಸ್ಐಟಿ ಅಧಿಕಾರಿಗಳು ಬಂಗ್ಲೆಗುಡ್ಡಕ್ಕೆ ತೆರಳುವ ಸಾಧ್ಯತೆ ಇದೆ. ವಿಠಲಗೌಡ ತೋರಿಸಿದ್ದಾನೆ ಎನ್ನಲಾದ ಅಸ್ಥಿಪಂಜರ ಸಂಗ್ರಹಣೆ ಮಾಡಿಕೊಳ್ಳುವ ಸಾಧ್ಯತೆಯೂ ಇದೆ. ಒಂದು ವೇಳೆ ಮೇಲಾಧಿಕಾರಿಗಳು ಸೂಚಿಸಿದ್ರೆ ಉತ್ಖನನ ಕಾರ್ಯ ನಡೆದರೂ ಆಶ್ಚರ್ಯವಿಲ್ಲ. ರಹಸ್ಯ ಭೇದಿಸಲು ನಡೆದಿದೆ ಹೈ ವೋಲ್ಟೇಜ್ ಸಭೆ. ಇನ್ನು ನಿನ್ನೆ ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆದಿದೆ ಅಂತ. ಸಭೆಯಲ್ಲಿ ವಿಠಲ್ ಗೌಡ ಹೇಳಿಕೆ ಹಾಗೂ ಬಂಗ್ಲೆಗುಡ್ಡದಲ್ಲಿ ನಡೆಯಬೇಕಾದ ಮುಂದಿನ ಕಾರ್ಯಾಚರಣೆ ಬಗ್ಗೆ ಚರ್ಚೆ ನಡೆಸಿದ್ದಾರಂತ. ಒಂದೊಮ್ಮೆ ಬಂಗ್ಲೆಗುಡ್ಡದಲ್ಲಿ ಉತ್ಖನನ ಕಾರ್ಯಾಚರಣೆ ನಡೆಸಬೇಕಾದ್ರೆ ಕಾರ್ಮಿಕರು ಸೇರಿ ಎಲ್ಲಾ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆಯಂತ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.